ಗೌರಿಬಿದನೂರು ತಾಲೂಕಿನ ಪ್ರತಿ ಹಳ್ಳಿಗಳಲ್ಲಿ ಹಲವು ದಶಕಗಳಿಂದಲೂ ಜನರು ಎದುರಿಸುತ್ತಿರುವ ಮೂಲಸೌಕರ್ಯಗಳಾದ ರಸ್ತೆ, ಚರಂಡಿ, ಬೀದಿ ದೀಪಗಳು, ಕುಡಿಯುವ ನೀರಿನ ಕೊರತೆಗಳನ್ನು ಸರಿ ಮಾಡಿ ಅಭಿವೃದ್ಧಿಪಡಿಸುವ ಕಾರ್ಯವು ಸಾಗ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಮತ್ತಷ್ಟು ಅನುದಾನವನ್ನು ತಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸಲಾಗುವುದು ಅಂತ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರು ತಿಳಿಸಿದರು. ಅವರು ತಾಲೂಕಿನ ಚಿಕ್ಕ ಕುರುಗೋಡು ಪರಿಶಿಷ್ಟ ಪಂಗಡ ಕಾಲೋನಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿಯ ಸುಮಾರು 25 ಲಕ್ಷ ರೂಪಾಯಿಗಳ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಇಂದು ತಾಲೂಕಿನಲ್ಲಿ ಹಲವು ಗ್ರಾಮಗಳಲ್ಲಿ ಸುಮಾರು 2,78,00,000 ರೂಪಾಯಿಗಳ ವೆಚ್ಚದಲ್ಲಿ ಜನರಿಗೆ ಮೂಲಸೌಕರ್ಯಗಳಾದ ರಸ್ತೆ, ಚರಂಡಿ, ಅಂಬೇಡ್ಕರ್ ಭವನ, ಪಶು ಇಲಾಖೆಯ ಪಶು ವೈದ್ಯಕೀಯ ಪಾಲಿಕ್ಲಿನಿಕ್ ಉದ್ಘಾಟನೆ, ಶಾಲಾ ಕೊಠಡಿ ಉದ್ಘಾಟನೆ ಹಾಗೂ ಇನ್ನಿತರ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಹಾಗೂ ಉದ್ಘಾಟನೆಯನ್ನು ನೆರವೇರಿಸಿದರು. ಕಾಮಗಾರಿಗಳನ್ನು 2-3 ತಿಂಗಳ ಒಳಗೆ ಉತ್ತಮ ಗುಣಮಟ್ಟದಲ್ಲಿ ಮುಗಿಸುವಂತೆ ಗುತ್ತಿಗೆದಾರರುಗಳಿಗೆ ಸೂಚಿಸಲಾಗಿದೆ. ಇನ್ನು 224 ಕ್ಷೇತ್ರಗಳ ಪೈಕಿ ಗೌರಿಬಿದನೂರು ತಾಲೂಕಿಗೆ ಹೆಚ್ಚು ಅನುದಾನ ತರಲು ಹೇಗೆ ಸಾಧ್ಯ ಅಂತ ಪತ್ರಿಕಾ ಮಾಧ್ಯಮದವರು ಪ್ರಶ್ನಿಸಿದಾಗ ಶಾಸಕ ಪುಟ್ಟಸ್ವಾಮಿಗೌಡರು ಮಾತನಾಡಿ, ಸಂಬಂಧಪಟ್ಟ ಸಚಿವರನ್ನ ಭೇಟಿ ಮಾಡಿ ನಮ್ಮ ತಾಲೂಕು ಹಿಂದುಳಿದಿದೆ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು, ಹಿಂದುಳಿದ ವರ್ಗದವರು ಇರೋದ್ರಿಂದ ಸರಿಯಾಗಿ ರಸ್ತೆ ಸಂಪರ್ಕ ಇಲ್ಲ ಅಂತ ವಿಶೇಷವಾಗಿ ಅನುದಾನವನ್ನು ತಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಲಕ್ಷ್ಮಣರಾವ್, ಸಂತೂರಾಮ್, ಮಹೇಂದ್ರ, ಶ್ರೀನಿವಾಸ್ ಗೌಡರು, ಮದ್ದಪ್ಪ, ಗೋವಿಂದಪ್ಪ, ಚಿಕ್ಕ ಕುರುಗೋಡು ಅಶೋಕ್, ಲಂಕಪ್ಪ, ವಕೀಲರಾದ ರಂಗರಾಜು, ಕುಮಾರಸ್ವಾಮಿ, ಅರವಿಂದ್, ದೊಡ್ಡ ನಾರಾಯಣಪ್ಪ, ಡಿಒ ಗಂಗಾಧರಪ್ಪ, ಶಿವಶಂಕರ್, ಪಿಡಿಒ ನಾಗೇಂದ್ರ, ಮಧು, ಮೀನಾಕ್ಷಿ ಮುಂತಾದವರು ಉಪಸ್ಥಿತರಿದ್ದರು. ದಿನದ ಅಭಿವೃದ್ಧಿ ಕಾಮಗಾರಿಗಳ ವಿಚಾರವಾಗಿ ಬೆಳಗ್ಗಿನಿಂದಲೂ ಕೂಡ ಅನೇಕ ಗ್ರಾಮಗಳಲ್ಲಿ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೀವಿ. ಅಂಬೇಡ್ಕರ್ ಭವನ ಹೊಸೂರಿನಲ್ಲಿ ಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಬೇಕಾದಂಥ ಕಾಂಪೌಂಡ್ ಇರ್ಬೋದು, ಸಂಪ್ ಇರ್ಬೋದು, ಒಳಗಡೆ ಆವರಣದಲ್ಲಿ ಕಾಂಕ್ರೀಟಿಂಗ್ ಮಾಡ್ಕೊಡೋದಿರ್ಬೋದು, ಲೆಟರ್ ರೂಮ್ ಪ್ರತಿಯೊಂದಕ್ಕೂ ಕೂಡ ಸೇರಿ ಒಂದು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳನ್ನು ಇವತ್ತಿನ ಭೂಮಿ ಪೂಜೆ ಮಾಡಿದ್ದೀವಿ. ಅದೇ ರೀತಿ ಸುಮಾರು 2 ಕೋಟಿ ರೂಪಾಯಿ ವೆಚ್ಚ ಸಿಸಿ ರಸ್ತೆಗಳು. 2 ಕೋಟಿ ತಾನೆ, 78 ಆಗುತ್ತೆ. ಅದೆಲ್ಲ ಬಿಲ್ಡಿಂಗ್ ಒಂದು ಬಿಟ್ಟರೆ 2 ಕೋಟಿ. ಬಿಲ್ಡಿಂಗ್ ಬಿಟ್ಟು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲಿ ಎಸ್ಟಿ ಜನಾಂಗ ವಾಸ ಮಾಡ್ತಾ ಇದೆ ಅವರ ಕಾಲೋನಿಗಳಲ್ಲಿ, ಅವ್ರ ಜಾಗಗಳಲ್ಲಿ ಇಡೀ ತಾಲೂಕಿನಾದ್ಯಂತ 25 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟು ಒಂದು ಗ್ರಾಮಕ್ಕೆ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ. ಈ ಕೆಲಸನೂ ಕೂಡ ಸುಮಾರು 1.5 ಇಂದ 2 ತಿಂಗಳೊಳಗಡೆ ಈ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೊಡೋಕೆ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಮುಗೀತದೆ. 224 ಕ್ಷೇತ್ರದ ಪೈಕಿ ಈ ಕ್ಷೇತ್ರದಲ್ಲಿ ಹೆಚ್ಚು ಅನುದಾನ ತಗ್ತಾ ಇದ್ದಾರೆ ಪುಟ್ಟಸ್ವಾಮಿಗೌಡರು ಅಂತ ಎಲ್ಲರಿಗೂ ಎಕ್ಸೆಪ್ಟ್ ಅಷ್ಟೇ ಆಗಿದೆ. ಏನೇ ವಿಶೇಷ ಏನಿಲ್ಲ. ಅಲ್ಲಿ ಹೋಗಿ ಸಂಬಂಧಪಟ್ಟಂತ ಸಚಿವರನ್ನ ಭೇಟಿ ಮಾಡಿ ನಮ್ಮ ತಾಲೂಕು ಹಿಂದುಳಿದಿದೆ, ST ಮತ್ತು SC ಜನಾಂಗ ಜಾಸ್ತಿ ಜನಾಂಗ ಇದೆ, ಕಾಲೋನಿಗಳಿವೆ, ರಸ್ತೆ ಸಂಪರ್ಕ ಇಲ್ಲ, ಬಡತನ ರೇಖೆಗಿಂತ ಅತಿ ಹಿಂದುಳಿದಂಥ ಪ್ರದೇಶ ಅಂತ ಹೇಳಿ ವಿಶೇಷವಾಗಿ ಅನುದಾನವನ್ನು ತರಿಸಿ ಇಲ್ಲಿ ಕೆಲಸ ಮಾಡಿಸ್ಕೊಡ್ತಾ ಇದ್ದೀವಿ ಅಷ್ಟೇ. ಥ್ಯಾಂಕ್ ಯು.